ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಒಂದಷ್ಟು ವಾಸ್ತು ಸಲಹೆಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ, ಮನೆ ಕಟ್ಟುವ ಜಾಗದಲ್ಲಿ ಅಥವಾ ಜಾಗ ಆರಿಸುವಾಗ ಬೇಕಾದ ವಾಸ್ತು ಸಲಹೆಗಳನ್ನು ನೋಡೋಣ. ಈಶಾನ್ಯ ದಿಕ್ಕು ಇದು ಅತ್ಯಂತ ಪವಿತ್ರವಾದ ದಿಕ್ಕು. ಪೂರ್ವ ಉತ್ತರಗಳ ನಡುವಿನ ದಿಕ್ಕು ಈಶಾನ್ಯ. ಈಶಾನ್ಯ ದಿಕ್ಕಿನ ಅಧಿಪತಿ ರುದ್ರ, ಈಶ್ವರ. ಈ ದಿಕ್ಕಿನ ಪ್ರತಿನಿಧಿ ಗುರುಗ್ರಹ. ಈಶಾನ್ಯ ದಿಕ್ಕಿಗೆ ಪೂಜಾಗೃಹ ನಿರ್ಮಾಣ ಮಾಡಿದರೆ ತುಂಬ ಒಳ್ಳೆಯದು. ಈಶಾನ್ಯ ದಿಕ್ಕನ್ನು ಪವಿತ್ರವಾಗಿ ಶುಚಿಯಾಗಿದ್ದರೆ ಮಾತ್ರ ಮನೆಗೆ ಶುಭ. ಈಶಾನ್ಯ ದಿಕ್ಕು ಸ್ವಲ್ಪ ಅಶುಚಿಯಾದರೂ ಮನೆಗೆ ಅಶುಭ. ಇನ್ನು ಈಶಾನ್ಯದಲ್ಲಿ ಬಾವಿಯನ್ನು ನಿರ್ಮಿಸಿದರೆ ಒಳ್ಳೆಯದು. ಈಶಾನ್ಯಕ್ಕೆ ಶೌಚಾಲಯ ಎಂದಿಗೂ ಇರಬಾರದು. ಈಶಾನ್ಯಕ್ಕೆ ಕಸ, ಕಡ್ಡಿ, ಗೊಬ್ಬರದ ಗುಂಡಿಗಳು ಇರಬಾರದು. ಅಡುಗೆ ಮನೆಯು ಈಶಾನ್ಯಕ್ಕೆ ಇರಬಾರದು. ಹೀಗಿದ್ದರೆ ಆರ್ಥಿಕ ಬಿಕ್ಕಟ್ಟು, ಸಂಘರ್ಷಗಳಾಗುತ್ತವೆ. ಇನ್ನು ಈಶಾನ್ಯ ಭಾಗ ಎತ್ತರವಾದರೆ ಅಶುಭ. ಆರ್ಥಿಕ ನಷ್ಟವಲ್ಲದೆ ನಾನಾ ರೀತಿಯ ಕಷ್ಟಕ್ಕೆ ಗುರಿಯಾಗಬೇಕಾಗುತ್ತದೆ. ಈಶಾನ್ಯಕ್ಕೆ ಕಲ್ಲು, ಮಣ್ಣು, ಕಸ, ಕಡ್ಡಿಗಳಿಂದ ಶುಚಿಯಾಗಿದ್ದರೆ ಅಶುಭವಾಗಿ ಮತ್ತು ಶತ್ರುತ್ವವನ್ನು ಬೆಳೆಸಿ ಮನೆಯ ಶಾಂತತೆ ಮಾಯವಾಗುತ್ತದೆ. ಇನ್ನು ನೀರಿನ ಟ್ಯಾಂಕ್ ಕೂಡ ಈಶಾನ್ಯಕ್ಕೆ ಇರಿಸಬಹುದು. ಸ್ನಾನದ ಕೋಣೆಯನ್ನು ಈಶಾನ್ಯಕ್ಕೆ ಎಂದಿಗೂ ಸಹ ನಿರ್ಮಿಸಬಾರದು. ಭೂಮಿಯೊಳಗೆ ನೀರಿನ ಟ್ಯಾಂಕ್ ಅಥವಾ ಸಂಪ್ ನಿರ್ಮಿಸುವುದಕ್ಕೆ ಈಶಾನ್ಯ ತುಂಬ ಉತ್ತಮ. ವಾಯುವ್ಯದಲ್ಲಿ ಶೌಚಾಲಯವಿದ್ದರೆ ಮನೆಯವರಿಗೆ ನೆಮ್ಮದಿ, ತೃಪ್ತಿ, ಸುಖಗಳಿಲ್ಲದೆ ಒದ್ದಾಡುವ ಸ್ಥಿತಿ ಬರುತ್ತದೆ. ವಾಯುವ್ಯದ ಪ್ರತಿನಿಧಿ ಚಂದ್ರಗ್ರಹ. ವಾಯುವ್ಯದ ಅಧಿಪತಿ ವಾಯು. ವಾಯುವ್ಯವನ್ನು ಈಶಾನ್ಯಕ್ಕಿಂತ ತಗ್ಗಾಗಿದ್ದರೆ ಅಶುಭ. ಆ ಮನೆಯಲ್ಲಿ ಜಗಳ, ನಷ್ಟಗಳು ಸಂಭವಿಸಬಹುದು. ಇನ್ನು ವಾಯುವ್ಯದ ದೋಷ ನಿವಾರಣೆಗೆ ಚಂದ್ರ ಸ್ತೋತ್ರ ಪಠಿಸಿ. ಹಾಗೆ ನೈಋತ್ಯಕ್ಕೆ ಅಡುಗೆ ಮನೆ ಇದ್ದರೆ ಅಶುಭ. ನೈಋತ್ಯಕ್ಕೆ ಬಾವಿ ಇದ್ದರೂ ಕೂಡ ಅಶುಭ. ಹಾಗೆ ನೈಋತ್ಯ ಖಾಲಿ ಇದ್ದರೆ ಅಶುಭ, ಧನ ನಷ್ಟವಾಗುತ್ತದೆ. ಭಾರವಾದ ವಸ್ತುಗಳನ್ನು ನೈಋತ್ಯದಲ್ಲಿ ಇಡಬಹುದು. ನೈಋತ್ಯ ದಿಕ್ಕಿನ ದೋಷ ನಿವಾರಣೆಗೆ ರಾಹುಗ್ರಹದ ಸ್ತೋತ್ರ ಪಠಿಸಬಹುದು. ಇನ್ನು ನೈಋತ್ಯ ದಿಕ್ಕಿನ ಪ್ರತಿನಿಧಿ ಗ್ರಹ ರಾಹು. ಇನ್ನು ಈಶಾನ್ಯ ದಿಕ್ಕನ್ನು ಪವಿತ್ರವಾಗಿ ಶುಚಿಯಾಗಿಟ್ಟರೆ ಮಾತ್ರ ಮನೆಗೆ ಶುಭ. ಈಶಾನ್ಯ ದಿಕ್ಕು ಸ್ವಲ್ಪ ಅಶುಚಿಯಾದರೂ ಮನೆಗೆ ಅಶುಭ. ಈಶಾನ್ಯಕ್ಕೆ ಶೌಚಾಲಯ ಎಂದೂ ಸಹ ನಿರ್ಮಿಸಬಾರದು. ಇನ್ನು ಉತ್ತರಕ್ಕೆ ಖಾಲಿ ಜಾಗವಿದ್ದರೆ ಶುಭವಾಗುತ್ತದೆ. ಉತ್ತರಕ್ಕೆ ದಕ್ಷಿಣ ದಿಕ್ಕಿಗಿಂತ ಹೆಚ್ಚು ಖಾಲಿ ಜಾಗ ಇರಬೇಕು. ಉತ್ತರ ದಿಕ್ಕು ಅಶುಚಿಯಾದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಏರುಪೇರಾಗುತ್ತದೆ. ಉತ್ತರದ ಜಾಗವು ಒಂದೊಮ್ಮೆ ಎತ್ತರವಾದರೆ ಸಿರಿ, ಸಂಪತ್ತು, ಹಣದ ಮೇಲೆ ಅದು ದುಷ್ಪರಿಣಾಮ ಬೀರುತ್ತದೆ. ಉತ್ತರಕ್ಕೆ ತಲೆ ಹಾಕಿ ಎಂದಿಗೂ ಮಲಗಬಾರದು. ಉತ್ತರ ದಿಕ್ಕಿನ ದೋಷ ನಿವಾರಣೆಗೆ ಬುಧಗ್ರಹ ಸ್ತೋತ್ರ ಪಠಣೆ ಮಾಡಬಹುದು. ಉತ್ತರಕ್ಕೆ ಖಾಲಿ ಜಾಗವಿದ್ದರೆ ಶುಭವಾಗುತ್ತದೆ. ಮಹಡಿ ಮನೆ ನಿರ್ಮಿಸುವಾಗ ಮೆಟ್ಟಿಲುಗಳು ಪೂರ್ವಕ್ಕೆ ನಿರ್ಮಿಸಿದರೆ ಉತ್ತಮ. ಪೂರ್ವ ದಿಕ್ಕು ತಗ್ಗಾಗಿದ್ದರೆ ಶುಭ. ಅದು ಹೆಸರು, ಸಂಪತ್ತು, ದೀರ್ಘಾಯುಷ್ಯ ನೀಡುತ್ತದೆ. ದೇವರ ಕೋಣೆಯಲ್ಲಿ ಫೋಟೋಗಳನ್ನು ಪೂರ್ವಕ್ಕೆ ಇಡಬಹುದು. ಇನ್ನು ಪೂರ್ವ ದಿಕ್ಕು ಪವಿತ್ರವಾಗಿರಬೇಕು. ಅದರಿಂದ ಮನೆ, ಶೌಚಾಲಯ, ಗೊಬ್ಬರ ಗುಂಡಿ ಇದನ್ನು ಪೂರ್ವಕ್ಕೆ ಎಂದಿಗೂ ನಿರ್ಮಿಸಬಾರದು. ಪೂರ್ವ ದಿಕ್ಕು ಎತ್ತರವಾಗಿದ್ದರೆ ಆ ಮನೆಗೆ ಬಡತನ ಆವರಿಸಿಬಿಡುತ್ತದೆ. ಇನ್ನು ಪೂರ್ವದಲ್ಲಿ ಸ್ನಾನದ ಕೋಣೆ ನಿರ್ಮಿಸುವುದು ತುಂಬ ಉತ್ತಮ. ಅಡಿಗೆ ಮನೆ ಬಾಗಿಲು ಉತ್ತರ, ಈಶಾನ್ಯ, ಪೂರ್ವ ದಿಕ್ಕಿನಲ್ಲಿ ಇದ್ದರೆ ಉತ್ತಮ. ಅಡಿಗೆ ಮಾಡುವ ಮಹಿಳೆಯರು ಪಶ್ಚಿಮಕ್ಕೆ ಮುಖ ಮಾಡಿ ಅಡುಗೆ ಮಾಡಿದರೆ ಅದರಿಂದ ಹಾನಿ. ಅದು ಆರೋಗ್ಯಕ್ಕೆ ತೊಂದರೆ ನೀಡುತ್ತದೆ. ಅಡುಗೆ ಮನೆಯಲ್ಲಿ ಮುರಿದ ನಲ್ಲಿಗಳು ಎಂದಿಗೂ ಸಹ ಇರಬಾರದು ಮತ್ತು ಅದರಿಂದ ನೀರು ಎಂದು ಸೋರಬಾರದು. ಹೀಗಿದ್ದರೆ ಆ ಮನೆಯ ಆರ್ಥಿಕ ಪರಿಸ್ಥಿತಿಗೆ ತೊಂದರೆಯಾಗುತ್ತದೆ. ಮನೆಯ ಮುಖ್ಯದ್ವಾರದ ಮುಂದೆ ಅಡುಗೆ ಮನೆ ಇರದಿರುವುದು ಸೂಕ್ತ. ನೋಡಿದ್ರಲ್ಲ ವೀಕ್ಷಕರೇ, ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.